ನಿಲ್ಸಿದೆ. ನಿಮಗೆಲ್ಲ ಪ್ರತಿದಿನ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗೇ ಆಗ್ತಾ ಇರ್ತದೆ. ಅದು ಟ್ರಾಫಿಕ್ ಪೊಲೀಸರ್ ಆಗಿರ್ಬೋದು, ಕ್ರೈಮ್ ಪೊಲೀಸರ್ ಆಗಿರ್ಬೋದು, ಅಥವಾ ನಿಮಗೆ ಬೇಕಾದಂತ ಯಾವ್ದಾದ್ರು ಸರ್ಟಿಫಿಕೇಟ್ ಕೊಡಕ್ಕೆ ರೆವಿನ್ಯೂ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಮನೆ ಪ್ಲಾನ್ ಆಗಿರ್ಬೋದು, ಅಥವಾ ನಿಮಗೆ ಬೇಕಾದಂತ DL ಆಗಿರ್ಬೋದು. ಜಸ್ಟ್ ನೇಮ್ ಒನ್. ಲಂಚ ಇಲ್ಲದೆ ಯಾವುದೇ ಕೆಲಸ ನಡೆಯಲ್ಲ. ಈ ಲಂಚವನ್ನ ನಿಗ್ರಹ ಮಾಡಬೇಕಾದಂತ ಲೋಕಾಯುಕ್ತ ಸಂಸ್ಥೆನ ಬಿಡಿ ಬಿಡಿಯಾಗಿ ಭ್ರಷ್ಟರು ಅಲ್ಲಿ ಕೂತ್ಕೊಂಡಿರೋ ಪ್ರತಿ ಒಬ್ಬ ಸಹ ನೀವು ಕಂಪ್ಲೇಂಟ್ ಕೊಟ್ಟದನ್ನ ಮಾರಾಟ ಮಾಡ್ಕೊಳೋ ಲೆವೆಲ್ಗೆ ಅವರುಗಳನ್ನ ಕರೆಸಿ ವಸೂಲಿ, ನೀವು ಕೊಡುವಂತ ಪ್ರತಿ ಒಂದು ಕಂಪ್ಲೇಂಟು ಲೋಕಾಯುಕ್ತಕ್ಕೆ ವಸೂಲಿ ದಂಧೆಗೆ ಹೋಗ್ತಾ ಇದೆ. ಇದನ್ನ ಸರಿಪಡಿಸಬೇಕಾದಂತ ಒಂದು ಕಪ್ಪು ಚುಕ್ಕೆ ಇಲ್ಲದಂತ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ ಒಂದು ಭ್ರಷ್ಟಾಚಾರ ಕರ್ನಾಟಕದ ಪ್ರತಿ ಸರ್ಕಾರಿ ಶಾಖೆನಲ್ಲಿದೆ. ಇನ್ನ ಈ ಭ್ರಷ್ಟಾಚಾರವನ್ನ ಬಗ್ಗು ಬಡಿಬೇಕಾದಂತ ಲೋಕಾಯುಕ್ತದಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ಇದೇ ಸರ್ಕಾರ ಕಳಿಸಿ ಅವ್ರನ್ನು ಅಲ್ಲೂ ಕೂಡ ಲೂಟಿಗಳನ್ನ ಮಾಡಿಸ್ತಾ ಇರೋದು ನಿಜವಾಗ್ಲೂ ಶೋಚನೀಯವಾದಂತ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಆಮೇಲೆ ಬರೀ ಇದೊಂದೇ ಅಂತಲ್ಲ, ಒಂದಷ್ಟು ಕೇಸುಗಳಲ್ಲಿ ಚಾರ್ಜ್ ಶೀಟ್ ಹಾಕಕ್ಕೆ ಕರ್ನಾಟಕ ಲೋಕಾಯುಕ್ತ ಸರ್ಕಾರಕ್ಕೆ ಇವರನ್ನ ನಾವು ಚಾರ್ಜ್ ಶೀಟ್ ಹಾಕಬೇಕು ಪರ್ಮಿಷನ್. ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿನ ಚಾರ್ಜ್ ಶೀಟ್ ಹಾಕಬೇಕು ಅಂತಂದ್ರೆ ಸರ್ಕಾರದ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕಾಗುತ್ತೆ. ಈ ಸರ್ಕಾರದ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆಸ್ ಪರ್ ಲೋಕಾಯುಕ್ತ 156ಕ್ಕೂ ಹೆಚ್ಚು ಭ್ರಷ್ಟರ ಮೇಲೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಕ್ಕೆ ಸರ್ಕಾರಕ್ಕೆ ಬರ್ತಾರೆ. ಸರ್ಕಾರ ಕೇರೆ ಮಾಡಲ್ಲ. ಸರ್ಕಾರ ಇವರನ್ನ ಪ್ರಾಸಿಕ್ಯೂಟ್ ಮಾಡಕ್ಕೆ, ಇವರಿಗೆ ಶಿಕ್ಷೆ ಕೊಡಕ್ಕೆ ಪರ್ಮಿಷನ್ ಕೊಡಲ್ಲ. ಒಂದು ಕಡೆ ಕೊಟ್ಟಂತ ಕಂಪ್ಲೇಂಟ್ಗಳನ್ನ ಭ್ರಷ್ಟಾಚಾರದ ಮೂಲಕ ವಸೂಲಿಗೆ ಇಳಿದಿರುವಂತ ನಿಂಗಪ್ಪ ನೋಡ್ರಿ, ಇವನು ಅಲ್ಲಿ ಡಿಸ್ಮಿಸ್ ಆಗಿ ಅವನ ಮೈ ಚರ್ಮ ಹಿಂಗಿರ್ಬೇಕು. ಆಮೇಲೆ ಇವನು SP, ಇವನ ಅಪಾಯಿಂಟ್ಮೆಂಟೇ ಫೇಕು. ವಾಟ್ಸ್ ಇಸ್ ನೇಮ್, ಶ್ರೀನಾಥ್ ಮಹದೇವ್ ಜೋಶಿ ಓಡೋಗಿದ್ದಾನಂತೆ. ಓಡೋಗಿ ಇವಾಗ ಕರ್ನಾಟಕ ಲೋಕಾಯುಕ್ತದ ಕೇಸಲ್ಲಿ ಕೋಟಿ ವಸೂಲಿ ಮಾಡಿ ನಿಂಗಪ್ಪ ಇವನು 35 ಕೇಸುಗಳು ರಿಜಿಸ್ಟರ್ ಆಗಿದೆ. ಆ ನಿಂಗಪ್ಪ ಅನ್ನೋ ಆ ಫ್ರಾಡ್, ಆ ಡಕಾಯಿತ ಅರೆಸ್ಟ್ ಆಗಿದ್ದಾನಲ್ಲ, ಅವನ ಮೊಬೈಲ್ ಅಲ್ಲಿ ಕರ್ನಾಟಕ ರಾಜ್ಯದ 3 ಸಚಿವರ, ಯಾರಿರ್ಬೋದು ಇವರು 3 ಸಚಿವರು, ಆ ಸಚಿವರ ಪರ್ಸನಲ್ ಅಸಿಸ್ಟೆಂಟ್ PAಗಳು ಇವರ ಸಂಪರ್ಕದಲ್ಲಿದ್ರಂತೆ. ಏನು ಕೆಲಸ? ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವಗಳ PAಗಳಿಗೆ ನಿಂಗಪ್ಪನಿಗೆ ಏನ್ನಂಟು? ಈ ಲೋಕಾಯುಕ್ತ ಕೇಸಲ್ಲಿ ಅರೆಸ್ಟ್ ಆಗಿರೋ ಭ್ರಷ್ಟಾಚಾರದ ಲೋಕಾಯುಕ್ತ ಕೇಸಲ್ಲಿ ಡೀಲ್ ಮಾಡ್ತಾ ಇದ್ದಂತ ಶ್ರೀನಾಥ್ ಮಹೇಶ್ ಜೋಶಿಯ ಶಿಷ್ಯ ನಿಂಗಪ್ಪನಿಗೂ ಈ ಪ್ರಭಾವಿ ಸಚಿವರ PAಗಳಿಗೂ ಸಂಬಂಧ ಏನು? ಸರ್ಕಾರ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು. ನಿಮ್ಮ ಸಚಿವರುಗಳ PAಗಳಿಗೂ ಈ ಭ್ರಷ್ಟ ಅರೆಸ್ಟ್ ಆಗಿರೋ ನಿಂಗಪ್ಪನಿಗೂ ಏನ್ ನಂಟು? ಆಮೇಲೆ ಈ ಮಹೇಶ್ ಜೋಶಿ ಅನ್ನೋ ವ್ಯಕ್ತಿಯನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿದೆಯಲ್ಲ, ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ FIR ಹಾಕಿ ತನಿಖೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಈ ಒಂದು ಕೇಸನ್ನ CBIಗೆ ಸರ್ಕಾರ ಹ್ಯಾಂಡ್ ಓವರ್ ಮಾಡಬೇಕು. ಬರೀ ಇದೊಂದು ಕೇಸಲ್ಲ, ಇಂಥ 106 ಕೇಸುಗಳನ್ನ ಈ ಭ್ರಷ್ಟರು ಮಾರ್ಕೊಂಡು ತಿಂದಿದ್ದಾರೆ, ವಸೂಲಿ ಹಾಕಿದ್ದಾರೆ, ತಿಂಗಳು ಮಾಮೂಲಿ ಇಸ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ. ಆ ಕಪ್ಪು ಮಸಿಯನ್ನ ಈ ಒಂದು ಕರ್ನಾಟಕ ಲೋಕಾಯುಕ್ತಕ್ಕೆ ಬಳದಿದ್ದಾರೆ. ಇದನ್ನು ನಿವಾರಣೆ ಮಾಡಬೇಕಾದಂತ ಸರ್ಕಾರ ಯಾಕೆ ಮೌನವಾಗಿದೆ? ಯಾಕೆ ನಿಮ್ಮ ಕೇಸುಗಳನ್ನು ಕೂಡ ಕ್ಲೋಸ್ ಮಾಡಿ ನಿಮಗೂ ಕೂಡ ಅನುಕೂಲ ಮಾಡಿಕೊಡ್ತಾರಂತ ಏನಾದ್ರು ಸರ್ಕಾರದ ಒಂದು ನೀತಿ ಇದೆಯಾ ಅಂತ ಹೇಳುತ್ತಾ